ಇವತ್ತು ಒಂದು ಹೆಲ್ತಿ ಡ್ರಿಂಕ್ ರೆಸಿಪಿ ನೋಡೋಣ. ಇದು ತುಂಬ ಒಳ್ಳೆಯದು ಸಮ್ಮರ್ಸ್ಗೆ ಮತ್ತು ವೆಯ್ಟ್ ಲಾಸ್ಗೂ ಅಷ್ಟೇ. ನಾನು ನನ್ನ 31 kg ವೆಯ್ಟ್ ಲಾಸಲ್ಲಿ ಈ ಡ್ರಿಂಕ್ನ ರೆಗ್ಯುಲರಾಗಿ ಕುಡಿತಾ ಇದ್ದೆ. ಇದನ್ನು ಮಾಡೋದು ತುಂಬ ಈಸಿ. ಒಂದು ಬೌಲಲ್ಲಿ ಕಟ್ ಮಾಡ್ಕೊಂಡಿರೋವಂಥ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಮತ್ತು ತುರಿದಿರೋ ಅಂಥ ಸೌತೆಕಾಯಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಜೊತೆಗೆ ನಾನು ರಾತ್ರಿನೇ 2 ಟೇಬಲ್ ಸ್ಪೂನ್ ಚಿಯಾ ಸೀಡ್ಸ್ನ ನೆನೆಸಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಮತ್ತು 250 ml ಅಷ್ಟು ಗಟ್ಟಿ ಮೊಸರನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಗಂಜಿ ಕಾಯಿಸ್ಕೋಬೇಕಾಗತ್ತೆ. 2 ಲೋಟ ನೀರು ಚೆನ್ನಾಗಿ ಕುದ್ಮೇಲೆ ಅದಕ್ಕೆ 3 ರಿಂದ 4 ಸ್ಪೂನ್ ರಾಗಿ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಅದಾದಮೇಲೆ ತಣ್ಣಗಾದಮೇಲೆ ಇದನ್ನು ಈ ಮಿಕ್ಸ್ಚರ್ ಜೊತೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಬೇಕಿದ್ರೆ ತುರಿದಿರೋ ಅಂಥ ಕ್ಯಾರೆಟ್ ಕೂಡ ಹಾಕೋಬೋದು. ನನಗೆ ಕ್ಯಾರೆಟ್ ಇಷ್ಟ ಆಗಲ್ಲ, ಅದಕ್ಕೆ ನಾನು ಸ್ಕಿಪ್ ಮಾಡಿದ್ದೀನಿ. ಮೆಣಸಿನ್ಕಾಯಿನೂ ಅಷ್ಟೇ, ಖಾರ ಇಷ್ಟ ಇದ್ದರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲಾಂದರೆ ಜಾಸ್ತಿ ಖಾರ ಅನಿಸುತ್ತೆ. ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಗಟ್ಟಿ ಬೇಕಂದರೆ ಸ್ವಲ್ಪ ಹಾಕ್ಕೊಳ್ಳಿ. ನಾನಿಲ್ಲಿ 1 ಲೀಟರ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟೇ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಡಿಬೋದು. ಐಸ್ ಕ್ಯೂಬ್ಸ್ ಕೂಡ ಹಾಕೋಬೋದು, ಚೆನ್ನಾಗಿರುತ್ತೆ, ತಣ್ಣಗಿರುತ್ತೆ. ಸೊ ಈ ರೆಸಿಪಿ ತುಂಬ ಈಸಿ, ಕುಕ್ಕಿಂಗ್ ಎಲ್ಲ ಏನೂ ಇರಲ್ಲ, 5 ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬೋದು.